ಅವರು ಸಿದ್ದರಾಮಯ್ಯ ಹೇಳಿದ್ದಾರೆ ಏನಂತ, ಹಾಗಾದ್ರೆ ಯಾರ್ಯಾರಿಗೋ ಕೊಟ್ಬಿಟ್ಟಿದ್ದಾರೆ ಅಂತ. ಕತ್ತೆ ಕಾಯ್ತಾ ಇದ್ರ ಕೊಡೋವಾಗ ಹೆಂಗ್ ಕೊಟ್ರು? ಅವ್ರ ಮೇಲೆ ಯಾಕೆ ತನಿಖೆ ಹಂಗಾರೆ ಮಾಡಿಸೋ? ಅವ್ರ ಮೇಲೆ ಯಾರ್ಯಾರು ಕೊಟ್ಟರು ಅವ್ರ ಮೇಲೆಲ್ಲ ತನಿಖೆ ಮಾಡಿ ಅವ್ರನ್ನ ಹಿಡಿದು ಜೈಲಿಗೆ ಹಾಕಿ ಕೊಡೋವಾಗ ಜ್ಞಾನ ಇರಲಿಲ್ಲ ನಿಮಗೆ. ಏನು ಕಳೆಕಾಯಿ ತಿಂತಾ ಇದ್ರು ನಿಮ್ಮ ಅಧಿಕಾರಿಗಳೆಲ್ಲ? ಅವಾಗ ಕೊಟ್ಟವ್ರು ಅವಾಗೇನು ಲಂಚ ತಗೊಂಡು ಕೊಟ್ರ? ನೀವು ಲಂಚ ತಗೊಂಡು ತಾನೇ ಕೊಟ್ಟಿರೋದು. ನೀವು ಬಡವ್ರ ಮೇಲೆ ನಿಮ್ಗೆ ಕೋಪ ತೋರ್ಸಕ್ ಹೋಗ್ತಿರಲ್ಲ, ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವ್ರಿಗೆ? ಈಗ ಅವ್ರು ಹೇಳ್ತಾ ಇದ್ದಾರೆ ರೇಷನ್ ಕಾರ್ಡ್ ಬಡವ್ರಿಗೆ ಯಾರಿಗೂ ರದ್ದು ಮಾಡಬಾರ್ದು ಅಂತ. ಇವಾಗ ಮಾಡಿರೋ ಬಡವರೆಲ್ಲ ಬಂದರಲ್ಲ, ಎಲ್ಲ ಮಾಧ್ಯಮದಲ್ಲಿ ಬಂದಿದೆಯಲ್ಲ, ಬಡವರೇ ಅಂತ ಬಂದಿದೆಯಲ್ಲ. ಅವ್ರ ಮನೆಗಳೆಲ್ಲ ನೋಡಿದಿರಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ನೋಡಿದಿರಿ. ಅಂದ್ರೆ ಈ ಸರ್ಕಾರ ಒಂದು ರೀತಿ ತೊಗಲಕ್ ಸರ್ಕಾರ, ಜನಗಳ ರಕ್ತವನ್ನ ಹೀರ್ತಾ ಇದ್ದಾರೆ. ಈ ರೇಷನ್ ಕಾರ್ಡಿನ ರದ್ದು ಮಾಡೋ ಮುಖಾಂತರ ಜನಗಳ ಬಡವರ ರಕ್ತವನ್ನ ಹೀರ್ತಕ್ಕಂಥ ಈ ಸರ್ಕಾರ, ಈ ಶಾಪ, ಈ ಬಡವರ ಶಾಪ ಈ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂಟೋಗಿದೆ. ಜನ ಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರಕ್ಕೆ. ಕೂಡಲೇ ನಾನು ಹೇಳ್ತಾ ಇದ್ದೀನಿ, ಕೂಡಲೇ ರೇಷನ್ ಕಾರ್ಡ್ ರದ್ದು ಮಾಡೋದನ್ನ ನಿಲ್ಲಿಸ್ಬೇಕು. ಅವರು ಸಿದ್ದರಾಮಯ್ಯ ಹೇಳಿದ್ದಾರೆ ಏನಂತ, ಹಾಗಾದ್ರೆ ಯಾರ್ಯಾರಿಗೋ ಕೊಟ್ಬಿಟ್ಟಿದ್ದಾರೆ ಅಂತ. ಕತ್ತೆ ಕಾಯ್ತಾ ಇದ್ರ ಕೊಡೋವಾಗ? ಕೊಟ್ಟವ್ರು ಯಾರು? ಇದೇ ಅಧಿಕಾರಿಗಳು ತಾನೇ ಕೊಟ್ಟವರು. ಇವಾಗ ತೆಗಿತಾ ಇರೋ ಅಧಿಕಾರಿನೇ ತಾನೇ ಕೊಟ್ಟವರು. ಅವಾಗೇನು ಕತ್ತೆ ಕಾಯ್ತಾ ಇದ್ರ ಈ ಅಧಿಕಾರಿಗಳು? ಹೆಂಗ್ ಕೊಟ್ರು? ಅವ್ರ ಮೇಲೆ ಯಾಕೆ ತನಿಖೆ ಹಂಗಾರೆ ಮಾಡಿಸೋ? ಅವ್ರ ಮೇಲೆ ಯಾರ್ಯಾರು ಕೊಟ್ಟರು ಅವ್ರ ಮೇಲೆಲ್ಲ ತನಿಖೆ ಮಾಡಿ ಅವ್ರನ್ನ ಹಿಡಿದು ಜೈಲಿಗೆ ಹಾಕಿ ಕೊಡೋವಾಗ ಕೊಡ್ತೀರಾ. ಈಗ ಸಬೂಬ್ ಹೇಳ್ತಾ ಇದ್ದೀರಾ, ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಆ ಟ್ಯಾಕ್ಸು, ಈ ಟ್ಯಾಕ್ಸು. ಕೊಡೋವಾಗ ಜ್ಞಾನ ಇರಲಿಲ್ಲ ನಿಮಗೆ. ಏನು ಕಳೆಕಾಯಿ ತಿಂತಾ ಇದ್ರು ನಿಮ್ಮ ಅಧಿಕಾರಿಗಳೆಲ್ಲ? ಅವಾಗ ಇದನ್ನ ಕೂಡಲೇ ನಿಲ್ಲಿಸ್ಬೇಕು. ರೇಷನ್ ಕಾರ್ಡ್ ರದ್ದತಿಯನ್ನ ಕೂಡಲೇ ನಿಲ್ಲಿಸಬೇಕು. ಇದು ಆಗ್ರಹ, ಬಿಜೆಪಿ ಆಗ್ರಹ. ಇಲ್ಲಾಂದ್ರೆ ಇದಕ್ಕೂ ಒಂದು ದೊಡ್ಡ ಹೋರಾಟವನ್ನ ನಾವು ಮಾಡ್ತೀವಿ. ಇದನ್ನು ದೊಡ್ಡ ಹೋರಾಟವನ್ನ ನಾವು ಮಾಡ್ತೀವಿ. ನಾನು ದಾಖಲೆಗಳನ್ನ ತಗೊಂತಾ ಇದ್ದೀನಿ, ಎಷ್ಟು ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ, ಯಾರ್ಯಾರು ಮಾಡ್ತಾರೆ, ಇದಕ್ಕೂ ಒಂದು ಹೋರಾಟವನ್ನ ನಾವು ಮಾಡ್ತೀವಿ. ಇದೊಂದು ರೀತಿ ಬಡವರ ವಿರೋಧಿ ಸರ್ಕಾರ. ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಕೂಡಲೇ ಈ ರೇಷನ್ ಕಾರ್ಡ್ ಏನು ರದ್ದತಿ ಆಗ್ತಾ ಇದೆ ಕೂಡಲೇ ನಿಲ್ಲಿಸ್ಬೇಕು. ಯಾಕೆ ಕೊಟ್ಟರು, ಯಾರ್ಯಾರು ತಪ್ಪು ಕೊಟ್ಟಿದ್ರೆ ಅವ್ರ ಮೇಲೆ ಫಸ್ಟು ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಅದು ಬಿಟ್ಬಿಟ್ಟು ಅಧಿಕಾರಿನ ಮುಟ್ಟಂಗಿಲ್ಲ. ಕೊಟ್ಟವ್ರು ಅವಾಗೇನು ಲಂಚ ತಗೊಂಡು ಕೊಟ್ರ? ನೀವು ಲಂಚ ತಗೊಂಡು ತಾನೇ ಕೊಟ್ಟಿರೋದು. ನೀವು ಮಾಡಿ ಅವ್ರ ಮೇಲೆ ಕ್ರಮ. ಅದು ಬಿಟ್ಟು ಬಡವರ ಮೇಲೆ ನಿಮ್ಗೆ ಕೋಪ ತೋರ್ಸಕ್ ಹೋಗ್ತಿರಲ್ಲ, ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವರಿಗೆ? ಅದರಿಂದ ಈ ವಿಚಾರನೂ ಕೂಡ ನಾವು ಹೋರಾಟವಾಗಿ ನಾವು ತೆಗೆದುಕೊಳ್ತೀವಿ.